ಪಾವಗಡ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ರಾಜ್ಯ ಹಣಕಾಸಿನ ಆಯೋಗ ಪುರಸಭಾ ಸದಸ್ಯರೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು. ಸಭೆಯಲ್ಲಿ 5ನೇ ಹಣಕಾಸು ಆಯೋಗದ ಸದಸ್ಯರಾದ ಮೊಹಮ್ಮದ್ ನಸಾವುಲ್ಲಾ, ಆರ್ಎಸ್ ಫೋಂಡೆ, ಸಮಾಲೋಚಕರಾದ ಎಂಕೆ ಕೆಂಪೇಗೌಡ, ಸಿಜಿ ಪ್ರಸನ್ನ, ಅಧ್ಯಕ್ಷರಾದ ಆಪ್ತ ಕಾರ್ಯದರ್ಶಿ ಕೆ ಯಾಲಕ್ಕಿಗೌಡ, ಜಿಲ್ಲಾ ನಗರ ಅಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಸಿ ಯೋಗಾನಂದ, ಪುರಸಭಾ ಉಪಾಧ್ಯಕ್ಷರಾದ ಗೀತಾ ಹನುಮಂತರಾಯಪ್ಪ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆಸಿದ ಬಳಿಕ ಪಾವಗಡ ಪುರಸಭೆಯ ಅಧ್ಯಕ್ಷರು ಸೇರಿದಂತೆ ಸದಸ್ಯರು ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. 5ನೇ ರಾಜ್ಯ ಹಣಕಾಸಿನ ಆಯೋಗದ ಅಧ್ಯಕ್ಷರಾದ ಡಾ ಸಿ ನಾರಾಯಣಸ್ವಾಮಿ ಪುರಸಭೆಗೆ ಬಂದಂತಹ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಅಭಿವೃದ್ಧಿಗೆ ಮುಂದಾಗಬೇಕು ಎಂದಿದ್ದಾರೆ. ಈಗಾಗಲೇ 5ನೇ ರಾಜ್ಯ ಹಣಕಾಸು ಆಯೋಗ ಯಾವೆಲ್ಲ ಸಾಧನೆಗಳನ್ನು ಕೈಗೊಂಡಿದೆ ಎನ್ನುವುದರ ಬಗ್ಗೆ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬರು ಇದನ್ನು ಓದಿ ಅರ್ಥೈಸಿಕೊಳ್ಳಬೇಕು ಎಂದಿದ್ದಾರೆ. ಪುರಸಭಾಧ್ಯಕ್ಷ ಪಿಎಚ್ ರಾಜೇಶ್ ಮಾತನಾಡಿ, ಪಾವಗಡ ಪಟ್ಟಣವು ಬಹಳ ಹಿಂದುಳಿದ ಮತ್ತು ಗಡಿನಾಡು ಪ್ರದೇಶವಾಗಿದ್ದು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿದೆ. ಆದರೆ ಇಲ್ಲಿಯವರೆಗೂ ಯಾವುದೇ ಸಿಆರ್ಎಫ್ ಫಂಡ್ ಮತ್ತು ವಿಶೇಷ ಅನುದಾನ ಬಿಡುಗಡೆಯಾಗಿಲ್ಲ. ಆದ್ದರಿಂದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನವನ್ನು ಬಿಡುಗಡೆಗೊಳಿಸಬೇಕು ಎಂದಿದ್ದಾರೆ. ವಿಷಯ ಏನಂದ್ರೆ, ಈಗ 5ನೇ ಹಣಕಾಸು ಆಯೋಗ ಅಂತ ಹೇಳ್ಬಿಟ್ಟು ಈಗ ಹೊಸದಾಗಿ ಒಂದು ರಚನೆ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ಇದರಲ್ಲಿ ನಮ್ಮ ನಾರಾಯಣ ಸಾಹೇಬ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ಅವರಿಗೆ ನಾವೊಂದು ಭಿನ್ನಾಭಿಪ್ರಾಯಕ್ಕೆ ನಮ್ಮ ಪಾವಗಡ ಪುರಸಭೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿಕೊಳ್ಳುವ ಬಗ್ಗೆ ವಿಷಯ ಏನಂದ್ರೆ, ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಪಾವಗಡ ಪಟ್ಟಣ ಬಹಳ ಹಿಂದುಳಿದ ಹಾಗೂ ಗಡಿನಾಡು ಪ್ರದೇಶವಾಗಿತ್ತು ಹಾಗೂ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿದ್ದು ಪಾವಗಡ ತಾಲೂಕಿನ ವಿಶ್ವದ ಪ್ರಸಿದ್ಧ ಸೋಲಾರ್ ಪಾರ್ಕ್ ಹೊಂದಿತ್ತು. ಪಾವಗಡ ತಾಲೂಕಿನ ಸುತ್ತಲೂ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡಿತ್ತು. ಪುರಸಭೆಯ ಒಟ್ಟು 23 ವಾರ್ಡ್ಗಳನ್ನು ಹೊಂದಿತ್ತು. ಅದರಲ್ಲಿ 16 ವಾರ್ಡ್ಗಳು ಕೊಳಚೆ ಪ್ರದೇಶವೆಂದು ಘೋಷಿಸಲಾಗಿರುತ್ತದೆ. ಬಹಳ ಹಿಂದುಳಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರು ಹೆಚ್ಚಿನ ವಾಸಿಸುವ ಪ್ರದೇಶವಾಗಿತ್ತು. ಪುರಸಭಾ ಸದಸ್ಯರಾದ ಸುದೇಶ್ ಬಾಬು ಮಾತನಾಡಿ, ಪರಿಸರದ ನಿರ್ವಹಣೆಗಾಗಿ ಹಾಗೂ ನಗರದ ಸ್ವಚ್ಛತೆಯನ್ನ ಕಾಪಾಡುವಂತಹ ದೃಷ್ಟಿಯಿಂದ ಪರಿಸರದ ಅಭಿಯಂತರರು ಅಗತ್ಯವಾಗಿದ್ದರೆ ಕೂಡಲೇ ನೇಮಿಸಲು ಕ್ರಮ ವಹಿಸಿ ಎಂದು ವಿನಂತಿಸಿದ್ರು. ನಮ್ದು ಯಾವಾಗಲೂ 2 ಕಿಲೋಮೀಟರ್ ಅಷ್ಟೇ ಸರ್ ರೇಡಿಯಸ್ ಇರೋದು. ಇವಾಗ 6 ಕಿಲೋಮೀಟರ್ ಅಷ್ಟು ಬೆಳೆದಿದೆ ಟೌನ್. ಸೊ ನಾವು ಏನು ಡಿಸಿಷನ್ ತಗೊಳ್ಳೋದಕ್ಕೂ, ಫಾರ್ ಎಕ್ಸಾಂಪಲ್ ಪವರ್ ಸರ್ವಿಸ್ ತಗೋಬೇಕಂದ್ರೆ ನಾವು NOC ಮಾಡಿದ್ದೀವಿ ಸರ್. ಆ NOC ಅವನು ಇಲ್ಲಿ ಬಂದು ತಗೊಳ್ತಾನೆ, ನಮ್ಮ ಪ್ಲೇಸ್ ಅಲ್ಲಿ ಪಕ್ಕದ ಪಂಚಾಯಿತಿಯವರು ಕೊಡ್ತಾ ಇದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.